ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ನೋಡಿದಾಗ ಒಂದು ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಗ್ತದೆ. ಆಲ್ಮೋಸ್ಟ್ ಗಿಲ್ಲಿಯವರು ಮತ್ತೆ ಕಾವ್ಯವರು ಈ ಒಂದು ಪೇರ್ನ ಜನಗಳು ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇರೋರು ಇವರಿಬ್ಬರನ್ನ ದೂರ ಮಾಡಬೇಕು ಅಂತಾನೆ ಕಾಯ್ಕೊಂಡು ಕೂತಿದ್ದಾರೆ. ಅದರಲ್ಲೂ ಕೂಡ ರಿಷಾ ಗೌಡ ಅವರಂತೂ ಸಿಕ್ಕಾಪಟ್ಟೆ ಕಾಯ್ತಿದ್ದಾರೆ. ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಅಷ್ಟೇ. ಇವಾಗ ಏನಕ್ಕೆ ಈ ರೀತಿ ಅನ್ನಿಸ್ತು ಅಂತಂದ್ರೆ, ಇಲ್ಲಿ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು, ಮೊದಲನೇ ಪ್ರೋಮೋ. ರಿಷಾ ಗೌಡ ಅವ್ರು ಬಂದ್ಬಿಟ್ಟು ಇಲ್ಲಿ ಜಗಳ ಆಡ್ತಾರೆ. ಕಾವ್ಯ ಅವ್ರ ಬಗ್ಗೆನೇ ಇಲ್ಲಿ ತಗೊಂಡು ಗಿಲ್ಲಿ ಅವ್ರ ಹತ್ರ ಹೇಳ್ತಾರೆ, ಇಲ್ಲಿ ಕಾವ್ಯನ್ಗೆ ಗಿಲ್ಲಿ ಅವರು ಬಕೆಟ್ ಹಿಡಿತಿದ್ಯಾ ಅಂತ ಅಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನ್ ಹೇಳಿದ್ರು ಅದನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ನಾನು ಪ್ರೋಮೋ ರಿವ್ಯೂ ಕೊಡ್ಬೇಕಾದ್ರೆ ಇಲ್ಲಿ ಹೇಳಿದೆ. ಸೇಮ್ ಅವ್ರದ್ದೊಂದು ನೆಸೆಸಿಟಿನೇ ಇರಲಿಲ್ಲ. ಇಲ್ಲಿ ಅವರು ಬೇಕಂತಾನೆ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಕೊನೆಗೆ ಚಂದ್ರಪ್ರಭು ಅವ್ರು ಕೂಡ ಇಲ್ಲಿ ಹೇಳಿದ್ರು. ಇಲ್ಲಿ ಈ ರೀತಿ ಮಾತಾಡೋದ್ರಿಂದ ಇಲ್ಲಿ ಕಾವ್ಯ ಅವ್ರು ಕೂಡ ಮತ್ತೆ ಗಿಲ್ಲಿ ಅವರು ಕೂಡ ಇಲ್ಲಿ ಬೇರೆ ಆಗಬಹುದು ಅಂತ ಅಂದ್ಬಿಟ್ಟು ರಿಷಾ ಗೌಡ ಅವರು ಅನ್ಕೊಂಡಿದ್ರು. ಸುಮ್ಮನೆ ನೆಸೆಸಿಟಿನೇ ಇರಲಿಲ್ಲ, ಎಲ್ಲರೂ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಸೂರಜ್ ಅವರು ಮತ್ತಿಲ್ಲಿ ರಾಶಿಕ್ ಅವರು ಗಿಲ್ಲಿದು ಕಾಮಿಡಿನೇ ಅಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಜಗಳ ಸ್ಟಾರ್ಟ್ ಆಗಿದ ತಕ್ಷಣ ಇಬ್ರು ಕೂಡ ಅದೇ ರೀತಿ ಮಾತಾಡ್ಕೊಂತಾರೆ. ಇಲ್ಲಿ ಕಾಮಿಡಿ ಅಂದ್ರೆ ಏನು, ಟ್ರಾಜಿಡಿ ಅಂತ ಏನು, ಇಲ್ಲಿ ಮೋಸ್ಟ್ಲಿ ಇವರಿಬ್ರಿಗೂ ಗೊತ್ತಿಲ್ಲ. ಒನ್ಲಿ ರೊಮ್ಯಾಂಟಿಕ್ ಆಗಿ ಹೇಗಿರ್ಬೇಕು ಅಂತ ಅಂದ್ಬಿಟ್ಟು ಸೂರಜ್ ಅವ್ರಿಗೆ ಮತ್ತೆ ಇಲ್ಲಿ ರಾಶಿಕ್ ಅವ್ರಿಗೆ ಗೊತ್ತು ಅಂತ ಕಾಣಿಸುತ್ತೆ. ಇಲ್ಲಿ ಕಾಮಿಡಿ ಮಾಡ್ತಿದ್ರು ಕೂಡ ಅದನ್ನ ಕಾಮಿಡಿ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಇವರಿಬ್ರು ಡಿಸ್ಕಷನ್ ಮಾಡ್ತಾರೆ. ಒಬ್ಬೊಬ್ರು ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಇಲ್ಲಿ ಕಾಮಿಡಿಗೆ ಅರ್ಥನೇ ಗೊತ್ತಿರೋಣ ಅಂತ ಹೇಳದ್ನಲ್ಲ, ಈ ತರ ಒಂದು ಸಿಚುವೇಶನ್ ನೋಡೇ ಅನ್ಸುತ್ತೆ ಅಂತ ಕಾಣುತ್ತೆ. ಯಾಕಂತಂದ್ರೆ ಪ್ರತಿಯೊಬ್ರು ಕೂಡ ಒಬ್ಬರ ಮೇಲೆ ಇಲ್ಲಿ ಡಿಪೆಂಡ್ ಆಗಿರಕ್ಕೆ ಆಗಲ್ಲ. ಅದರಲ್ಲೂ ಕೂಡ 100% ಇಲ್ಲಿ ರಾಶಿಕ್ ಅವರು ಸೂರಜ್ ಮೇಲೆ ಇಲ್ಲಿ ಡಿಪೆಂಡ್ ಆಗಿದ್ದಾರೆ. ಆಲ್ಮೋಸ್ಟ್ ಬಂದಿರೋ ಕೇವಲ 3 ದಿವಸದಲ್ಲಿ ಇವರು ಯಾವ ರೀತಿ ಆಡಿದ್ರು, ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದಾಗ ಅಂತ ಅಂದ್ಬಿಟ್ಟು ಇಡೀ ಕರ್ನಾಟಕನೇ ನೋಡಿದೆ. ಇಲ್ಲಿ ಕ್ಯಾಕರ್ಸ್ ಉಗ್ಗಿತಾ ಇದ್ದಾರೆ ಈ ಒಂದು ಜೋಡಿಗೆ. ಆದ್ರೆ ಇಲ್ಲೂ ಕೂಡ ಏನಾಗ್ತದೆ ಅಂತಂದ್ರೆ, ಈ ರೀತಿ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಇರೋರ್ಗೇನೆ ಇಲ್ಲಿ ಸ್ವಲ್ಪ ಇರಿಟೇಷನ್ ಕೂಡ ಆಗ್ತಾ ಇರುತ್ತೆ. ಈ ವೀಕೆಂಡ್ ಅಲ್ಲಂತೂ ಇದು 100% ಗೊತ್ತು ಆಗೇ ಆಗುತ್ತೆ. ಇವ್ರು ಸ್ವಲ್ಪ ಅತಿರೇಕ ಆಗಿದೆ. ಇದ್ರ ಬಗ್ಗೆ ಕ್ಲಾಸ್ ತಗೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನಿಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ರಾಶಿಕ್ ಅವ್ರಿಗೆ ಓಟ್ ಹಾಕಿದ್ರು. ಇಲ್ಲಿ ಧನುಷ್ ಅವರು, ಅಶ್ವಿನಿ ಗೌಡ ಅವರು, ಮಾಳು ಅವರು, ಕಾಕ್ರೋಚ್ ಸುಧೀರ್ ಅಂತ ಕೇಳಲೇಬೇಡಿ. ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಯಾರು ಇಲ್ಲಿ ಓಕೆ ಅಂತ ಹೇಳ್ತಾರೋ ಫಸ್ಟ್ಗೆ ಅವ್ರ ಹೆಸರು ತಗೊಂಡ್ಬಿಡ್ತಾರೆ. ಆಲ್ಮೋಸ್ಟ್ ಮೊದಲಿಂದ ಕೂಡ ಇಲ್ಲಿ ನೋಡ್ಕೊಂಡ್ ಬಂದ್ವಿ, ಅದ್ರಲ್ಲಿ ಏನು ಇಲ್ಲಿ ಚೇಂಜಸ್ ಇಲ್ಲ. ಸ್ಪಂದನ ಅವ್ರು ಕೂಡ ಇಲ್ಲಿ ಆಲ್ಮೋಸ್ಟ್ ನೀವು ನೋಡಿದ್ರಿ ಫಸ್ಟ್ ಅವ್ರ ಹೆಸರನ್ನ ತಗೊಂಡ್ರು. ಬಟ್ ಎಲ್ಲರೂ ಕೂಡ ಇಲ್ಲಿ ಒತ್ತಾಯ ಮಾಡಿದಕ್ಕೆ ಅವರು ಕೊನೆಗೆ ಆಯ್ತು ರಾಶಿಕಿಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ವೋಟ್ ಮಾಡಿದ್ರು. ಆದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ದು ಗಿಲ್ಲಿಯವರು. ಕೆಲವೊಬ್ಬರಿಗೆ ಇದು ತಪ್ಪು ಅಂತ ಅನಿಸ್ಬೋದು. ಪರ್ಸನಲಿ ನನಗೇನು ಅನಿಸ್ತು ಅಂತ ಅಂದ್ರೆ, ಇಲ್ಲಿ ಗಿಲ್ಲಿ ಅವರು ಮಾತಾಡಿದ್ದು ಕರೆಕ್ಟ್. ಅವರು ಚೇಂಜ್ ಆಗಬಾರ್ದಿತ್ತು, ಕೊನೆವರೆಗೂ ಅವರು ಚೇಂಜ್ ಆಗಲಿಲ್ಲ. ಅವ್ರ ಪರ ಅವರು ಸ್ಟ್ಯಾಂಡ್ ತಗೊಂಡ್ರು. ಇಲ್ಲಿ ಬಿಗ್ ಬಾಸ್ ಅವ್ರು ಕೇಳಿದೇನಪ್ಪ ಅಂತಂದ್ರೆ, ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಅಂದ್ಬಿಟ್ಟು ಬರೀ ಗೇಮಲ್ಲಿ ಆಡಿರೋರ್ನ ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದ್ರು ಅಂತಲ್ಲ. ಇಲ್ಲಿ ರಾಶಿಕಾ ಅವರು ಇಲ್ಲಿ ಗೇಮಲ್ಲಿ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ. ಇಲ್ಲಿ ಅವರೇ ಹೋಗ್ತಿದ್ದಾರೆ. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ರಾಶಿಕಾ ಅವರೇ ಜಾಸ್ತಿ ಹೋದ್ರು. ಅದಕ್ಕೆ ಇಲ್ಲಿ ಗೇಮಲ್ಲಿ ಆಡ್ಲೇಬೇಕು, ಆಡಿದ್ರು. ರಿಷಾ ಗೌಡ ಅವ್ರು ಏನ್ ಮಾಡ್ತಿದ್ರು, ಅವ್ರು ಬರಕ್ಕಾಗ್ಲಿಲ್ವ ಗೇಮ್ಗೆ. ಅವ್ರಿಗೆ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ, ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಎಗರಾಡ್ತಾರೆ, ನನಗೆ ತಿರ್ಗ್ಸಕ್ಕಾಗಲ್ಲ, ಕೈ ಹಿಂಗೆ ಅಲ್ಲಾಡ್ಸಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಅಡುಗೆ ಮಾಡಬೇಕಾದ್ರೆ ಇವ್ರಿಗೆ ಕೈ ಎಲ್ಲ ತಿರ್ಗ್ಸಕ್ಕಾಗಲ್ಲ, ಕೈ ನೋವು ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದು ಅಡುಗೆ ಮಾಡ್ಬೇಕಾದ್ರೆ. ಅದೇ ಇವಾಗ ಕಬಡ್ಡಿ ಗೇಮ್ ಕೊಟ್ಟಾಗ ಇಲ್ಲಿ ಇವರೇ ಬಂದ್ಬಿಟ್ಟು ಗೇಮ್ ಆಡ್ತಾರೆ. ಅವಾಗ ಹೇಳ್ಬೋದಿತ್ತಲ್ಲ, ಇಲ್ಲ ನನಗೆ ಕೈ ನೋವಿದೆ ರಿಷಾ ನೀನು ಆಡು ಅಂತ ಅಂದ್ಬಿಟ್ಟು ಹೇಳ್ಬೋದಿತ್ತು. ಇಲ್ಲ ಬೇರೆ ಯಾರಾದ್ರೂ ಸ್ಪರ್ಧಿ ಅಶ್ವಿನಿ ಗೌಡ ಅವ್ರಿಗೆ ಇಲ್ಲ ನೀವೇ ಆಡಿ ಅಂತ ಕೂಡ ಇಲ್ಲಿ ಹೇಳ್ಬೋದಿತ್ತು. ಹೇಳಲಿಲ್ಲ. ಯಾಕೆ ಹೇಳಿ, ಇದು ಗೇಮ್ ಅಲ್ವಾ, ಅದಕ್ಕೋಸ್ಕರನೇ. ಆಲ್ಮೋಸ್ಟ್ ಇಲ್ಲಿ ಏನ್ ಅನಿಸ್ತದೆ ಅಂತಂದ್ರೆ, ಗೇಮ್ ಇದ್ರೆ ಮಾತ್ರನೇ ಇಲ್ಲಿ ರಾಶಿಕ್ ಅವರು ಮುಂದೆ ಬರ್ತಾ ಇದಾರೆ. ಇಲ್ಲಿ ಅಡಿಗೆ ಕೆಲಸ ಇರ್ಬೋದು, ಬೇರೆ ಯಾವ್ದಾದ್ರು ಒಂದು ಕೆಲಸ ಹೇಳಿದ್ರೆ ಇವ್ರಿಗೆ ಆಗಲ್ಲ. 3 ಹೊತ್ತು ಇಲ್ಲಿ 24 ಗಂಟೆ ಇತ್ತು ಅಂತಂದ್ರೆ ದಿನದ 20 ಗಂಟೆನೂ ಕೂಡ ಇಲ್ಲಿ ಸೂರಜ್ ಅವ್ರ ಜೊತೆ ಕುತ್ಕೊಂಡು ಮಾತಾಡಕ್ಕೆ ಅವರಿಗೆ ಕೈಯೂ ನೋವಲ್ಲ, ಬಾಯೂ ನೋವಲ್ಲ. ಬಾಯಂತೂ ನೋವಲ್ಲ ಬಿಡಿ, ಕೈ ಅಂತೂ ಆಲ್ಮೋಸ್ಟ್ ಒಂದು ಫೋಟೋ ಅಂತೂ ನೀವು ಅಬ್ಸರ್ವ್ ಮಾಡಿರ್ತೀರಾ. ಇಬ್ರು ಕೂಡ ಮಾತಾಡ್ಕೊಂಡು ಕುತ್ಕೋಬೇಕಾದ್ರೆ ಕಾಲ್ ಮೇಲೆ ಕಾಲೆಲ್ಲ ಹಾಕೊಂಡು ಮಾತಾಡ್ತಾ ಇರ್ತಾರೆ. ಸೂರಜ್ ಅವ್ರ ಮೇಲೆ ರಾಶಿಕಾ ಅವರು ಕಾಲ್ ಹಾಕೊಂಡು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವ್ರಿಗೆ ಸ್ಟೂಡೆಂಟ್ ಆಫ್ ದಿ ವೀಕ್ ಕೊಡ್ಬೇಕಾ? ನಿಜವಾಗ್ಲೂ ಕೂಡ ಇಲ್ಲಿ ಗಿಲ್ಲಿ ಅವರು ಅವ್ರ ಪರ ಸ್ಟ್ಯಾಂಡ್ ತಗೊಂಡಿದ್ದು ತುಂಬಾನೇ ಬೆಟರ್ ಅಂತ ಅನಿಸ್ತು. ಫಸ್ಟಿಗೆ ಇಲ್ಲಿ ಎಪಿಸೋಡ್ ಸ್ಟಾರ್ಟ್ ಆದಾಗ ಇಲ್ಲಿ ಬಂದ್ಬಿಟ್ಟು ರಕ್ಷಿತ್ ಅವ್ರು ಹೇಳ್ತಾರೆ ಬನ್ನಿ ಅಡುಗೆ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಕ್ಚುಲಿ ಅವರು ಒಪ್ಕೊಂಡಿದ್ದಾರೆ, ನಾನು ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ರಾತ್ರಿನಲ್ಲಿ ರಘು ಅವ್ರ ಹತ್ರ ಹೋಗಿ ಹೇಳಿದ್ರಂತೆ. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲಿ ನಾನು ಗೇಮ್ ಮಾಡಿದ್ದೀನಲ್ವ, ಕೈ ತಿರ್ಗ್ಸಕ್ ಆಗಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಜಗಳ ಎಲ್ಲಿಗೆವರೆಗೂ ಹೋಗಿ ಮುಟ್ಟುತ್ತೆ ಅಂತಂದ್ರೆ, ಇಲ್ಲಿ ಅಡುಗೆ ಮಾಡಬೇಕು ಅಂತ ಇಲ್ಲಿ ರಘು ಅವರು ಒಪ್ಪಿಸ್ತಾರೆ. ಆದರೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಮತ್ತಿಲ್ಲಿ ರಾಶಿಕಾ ಅವರು ತುಂಬಾ ಓವರ್ ಆಗಿ ಮಾತಾಡ್ತಾರೆ. ನಿಜವಾಗ್ಲೂ ಕೂಡ ಫಸ್ಟ್ ಇವ್ರು ಮರ್ಯಾದೆ ಕೊಡೋದನ್ನ ಕಲ್ತ್ಕೋಬೇಕು. ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ದೊಡ್ಡವರು ಚಿಕ್ಕವರು ಅನ್ನೋದನ್ನ ನೋಡ್ಕೊಂಡು ಮಾತಾಡು, ದೊಡ್ಡವರು ಅಂತ ಒಂದು ಗೌರವ ಕೂಡ ಕೊಡಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಇಲ್ಲಿ ರಕ್ಷಿತ್ ಅವ್ರಿಗೆ ಹೇಳ್ತಾರೆ. ನೋಡಿ, ಇಷ್ಟೆಲ್ಲ ಜಗಳ ಆದ್ಮೇಲೂ ಕೂಡ ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಡುಗೆ ಮಾಡಕ್ ಹೋಗ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಬಂದ್ಬಿಟ್ಟು ಅಡುಗೆ ಮಾಡ್ತಾರೆ. ರಾಶಿಕ್ ಅವರು ಸುಮ್ಮನೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಕೊನೆಗೂ ಕೂಡ ಅವರು ಅಡುಗೆ ಮಾಡಲ್ಲ. ಅಲ್ಲಿ ಎಷ್ಟು ಪಾತ್ರೆ ಬಿದ್ದಿತ್ತು ಅಷ್ಟು ಕೂಡ ಯಾರು ಕೂಡ ಇಲ್ಲಿ ಹೆಲ್ಪ್ಗೆ ಹೋಗ್ಲಿಲ್ಲ. ಇಲ್ಲಿ ಸ್ಪಂದನಾ ಸೋಮಣ್ಣವರು ಅಲ್ಲೇ ಕೂತಿದ್ರು, ಮಾಳು ಅವರು ಅಲ್ಲೇ ಕೂತಿದ್ರು, ಧನುಷ್ ಅವರು ಕೂಡ ಅಲ್ಲೇ ಕೂತಿದ್ರು. ಮತ್ತೆ ಇಲ್ಲಿ ರಾಶಿಕ್
ಅವರು ಏನು ಮಾಡ್ತಿದ್ರಪ್ಪ, ಸುಮ್ಮನೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ರು. ಅಡುಗೆನ ಇಲ್ಲಿ ಮಾಡಿದ್ದು ಅಶ್ವಿನಿ ಅವ್ರು ಮಾಡಿದ್ರು ಮತ್ತು ಸೂರಜ್ ಅವ್ರು ಮಾಡಿದ್ರು. ಇವಾಗ ಆಲ್ಮೋಸ್ಟ್ ಗೊತ್ತು ಸೂರಜ್ ಅವರು ಅಲ್ಲಿದ್ದಾರೆ ಅಂತಂದ್ರೆ ರಾಶಿಕ್ ಅವರು ಅಲ್ಲೇ ಇದ್ದೇ ಇರ್ತಾರೆ. ಮತ್ತೆ ರಾಶಿಕ್ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತಂದ್ಬಿಟ್ಟು ಸೂರಜ್ ಅವರು ಬಂದು ಮಾಡಿದ್ರು. ಆದರೆ ಅಷ್ಟೂ ಪಾತ್ರೆಗಳನ್ನು ಇಲ್ಲಿ ರಕ್ಷಿತ್ ಅವರು ಒಬ್ಬರೇ ತೊಳೆದ್ರು. ಇದಕ್ಕೆ ಯಾರಿಗೂ ಕೂಡ ಏನೂ ಅನ್ನಿಸ್ಲಿಲ್ಲ. ಆದರೆ ಗೇಮ್ ಅಂತ ಬಂದರೆ ನಾನು ಫಸ್ಟ್ ಆಟ ಆಡೋಕ್ಕೆ ಮುಂದೆ ಇರ್ತೀನಿ ಅಂತ ಅಂದ್ಬಿಟ್ಟು ರಾಶಿಕ್ ಅವರು ಮುಂದೆ ಬರ್ತಾರೆ. ಅದೇ ಟಾಸ್ಕ್ ಮಾಸ್ಟರ್ ಅಂತ ಹೇಳ್ತಾರಲ್ಲ, ಇವಾಗ ರಾಶಿಕ್ ಅವರು ಆ ರೀತಿ ಅವ್ರನ್ನ ಅನ್ಕೊಂಡಿದ್ದಾರೆ. 100% ಆಗಿ ಕೆಲವೊಬ್ರು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಟಾಸ್ಕ್ ಆಡ್ತಿದ್ದಾರೆ. ಜಾನ್ವಿ ಅವ್ರನ್ನ ತಗೊಳ್ಬೋದು, ಅವರು ಬೇರೆ ಒಂದು ವಿಚಾರ ಏನೇ ಇರ್ಬೋದು. ಆದರೆ ಗೇಮ್ ಅಂತ ಬಂದಾಗ ಅವರು ಕೂಡ ಇಲ್ಲಿ 100ಕ್ಕೆ 100% ಅವರು ಕೂಡ ಎಫರ್ಟ್ ಹಾಕ್ತಾನೆ ಇದ್ದಾರೆ. ಕಾವ್ಯ ಅವರು ಒಂದೆರಡು ಕಡೆಯಲ್ಲಿ ಸೋತಿರ್ಬೋದು, ಬಟ್ ಇಲ್ಲಿ ಅಂತ ಒಂದು ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಬರದೇ ಇರ್ಬೋದು. ಕೆಲವೊಂದು ಟೈಮಲ್ಲಿ 100ಕ್ಕೆ 100% ಬಂದೇ ಬರುತ್ತೆ. ಯಾಕಂದರೆ ಎಲ್ಲ ಟಾಸ್ಕಲ್ಲೂ ಕೂಡ ಒಬ್ಬರೇ ಗೆಲ್ಲಕ್ಕಾಗಲ್ಲ, ಎಲ್ರಿಗೂ ಕೂಡ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಕೆಲವೊಂದರಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ಬೋದು. ಇವಾಗ ರಾಶಿಕ್ ಅವ್ರ ಟೈಮ್ ಚೆನ್ನಾಗಿದೆ, ಅವರು ಆಡಿ ಗೆದ್ದಿದ್ದಾರೆ. ಆದರೆ ಅಡುಗೆ ವಿಚಾರದಲ್ಲಿ ಏನಪ್ಪ ಮಾಡಿದ್ದಾರೆ, ಅವ್ರಿಗೆ ಯಾಕಪ್ಪ ಇಲ್ಲಿ ಚಾನ್ಸ್ ಕೊಡಬೇಕಿತ್ತು. ಗಿಲ್ಲಿಯವರು ಮಾಡಿದ್ದು 100ಕ್ಕೆ 100% ತುಂಬಾ ಚೆನ್ನಾಗಿತ್ತು. ಅಡುಗೆ ಮಾಡೋಕ್ಕೆ ಮಾತ್ರ ಇಲ್ಲಿ ಆಗಲ್ಲ. ಇವಾಗ ಏನೋ ಹೇಳ್ತಾರಲ್ಲ, ಆಟಕ್ಕೆ ಮಾತ್ರ ಕರಿಬೇಡಿ, ಊಟಕ್ಕೆ ಮಾತ್ರ ಮರಿಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ಇದೆ. ಸ್ವಲ್ಪ ಈ ಒಂದು ಕಥೆನ ಸ್ವಲ್ಪ ಉಲ್ಟಾ ಮಾಡ್ಕೊಂಡ್ರೆ ಇಲ್ಲಿ ರಾಶಿಕ್ ಅವ್ರಿಗೆ ಸಿಕ್ಕಾಪಟ್ಟೆ ಸೂಟ್ ಆಗುತ್ತೆ. ಇಲ್ಲಿ ಆಟಕ್ಕೆ ಮಾತ್ರ ಬರ್ತೀನಿ, ಅಡುಗೆಗೆ ಮಾತ್ರ ಕರಿಬೇಡಿ ಅನ್ನೋ ರೀತಿ ಇಲ್ಲಿ ಆಡ್ತಾ ಇದ್ದಾರೆ. ನೋಡೋಣ ಇದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ಅಂದ್ಬಿಟ್ಟು. ಈ ಒಂದು ವಿಚಾರ ಇಲ್ಲಿ 100ಕ್ಕೆ 100% ಚರ್ಚೆ ಆಗೇ ಆಗುತ್ತೆ. ಈ ಒಂದು ಕಬಡ್ಡಿ ಆಟ ಗೇಮ್ ಕೊಟ್ಟಾಗ ಆಲ್ಮೋಸ್ಟ್ ನಾಣ್ಯಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಹುಡುಗಿರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಆದರೆ ಇಲ್ಲಿ ತುಂಬ ಓವರ್ ಆಗಿ ಆಡಿದ್ದು ರಾಶಿಕ್ ಅವರು, ಸ್ಪಂದನ ಅವರು. ಆಲ್ಮೋಸ್ಟ್ ನನಗೆ ಹಾಗೆ ಅನ್ನಿಸ್ತು, ಬೇರೆಯವ್ರಿಗೆ ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ. ಇಲ್ಲಿ ರಕ್ಷಿತ್ ಅವರು ಬರ್ತಾರೆ. ರಕ್ಷಿತ್ ಅವರು ಬಂದಾಗ ಆಲ್ಮೋಸ್ಟ್ ಸ್ವಲ್ಪ ಅವ್ರದ್ದು ಬಟ್ಟೆ ಫುಲ್ ಮೇಲ್ ಬರುತ್ತೆ. ಆದರೂ ಕೂಡ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ, ಮತ್ತು ಇಲ್ಲಿ ರಘು ಅವರು ಕೂಡ ಇಲ್ಲಿ ಬಂದು ಹೇಳ್ತಾರೆ ಆ ರೀತಿ ಆಗಿದೆ, ಬಿಟ್ಬಿಡಿ, ಸ್ಟಾಪ್ ಮಾಡಿ ಅಂದರೆ ಇಲ್ಲ ಸ್ಟಾಪ್ ಮಾಡಲ್ಲ, ಟೈಮ್ ಓಡ್ತಿದೆ ನೋಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಎಂಥ ಮನಸ್ಥಿತಿ ಅಂತಂದರೆ, ಹುಡುಗಿಯಾಗಿ ಅರ್ಥ ಮಾಡ್ಕೋಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ವಾದ ಮಾಡ್ತಾರೆ. ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಕೂಡ ರಕ್ಷಿತ್ ಅವ್ರದ್ದು ಏನಪ್ಪ ಒಂದು ತಪ್ಪು ಅಂತಂದರೆ, ಇಲ್ಲಿ ಮಣ್ಣನ್ನು ಎತ್ತಿ ಮೇಲೆ ಹಾಕಿದ್ರು ಅವರು. ಅಂದರೆ ಸ್ಟಾಪ್ ಮಾಡಲಿಲ್ಲ, ಸ್ಟಾಪ್ ಮಾಡಾದ್ಮೇಲೆ ಮಣ್ಣನ್ನು ಎತ್ತಿ ಮೇಲೆ ಹಾಕಿದ್ರು, ಅದು ಕಣ್ಣಿಗೆಲ್ಲ ಹೋಯ್ತು ಅಂತ ಅಂದ್ಬಿಟ್ಟು ಸ್ಪಂದನ ಅವ್ರು ಕೂಡ ಇಲ್ಲಿ ಬಂದು ಹೇಳಿದ್ರು. ಮತ್ತು ಇಲ್ಲಿ ರಾಶಿಕ್ ಅವರು ಕೂಡ ಇಲ್ಲಿ ಬಂದು ಹೇಳಿದ್ರು. ಫಸ್ಟಿಗೆ ಇವ್ರು ಹೋದಾಗ ಇಲ್ಲಿ ರಾಶಿಕ್ ಅವ್ರು ಹೋಗಿರ್ತಾರೆ, ಬಟ್ ಇವ್ರನ್ನ ಹಿಡಿದಾಕ್ತಾರೆ ರಾಶಿಕ್ ಅವ್ರನ್ನ. ಆನಂತರ ಇಲ್ಲಿ ರಕ್ಷಿತ್ ಅವ್ರು ಬಂದಾಗ ಅವ್ರನ್ನ ಇಬ್ರು ಕೂಡ ಇಲ್ಲಿ ಲಾಕ್ ಮಾಡ್ಕೊತಾರೆ. ಸ್ಪಂದನ ಅವರು ಲಾಕ್ ಮಾಡ್ತಾರೆ, ಮತ್ತೆ ರಾಶಿಕ್ ಅವ್ರು ಕೂಡ ಇಲ್ಲಿ ಲಾಕ್ ಮಾಡ್ತಾರೆ. ಆದರೆ ಬಟ್ಟೆ ಮೇಲೆ ಬಂದಿದೆ ಒಂದು ಅರಿವು ಇಲ್ಲದೆ ಫಸ್ಟ್ ಗೇಮ್ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇವರಿಬ್ರು ಇಲ್ಲಿ ಪ್ಲಾನ್ ಮಾಡ್ತಾರೆ. ಆ ಒಂದು ಗೇಮ್ ಅಲ್ಲೇ ರದ್ದು ಮಾಡ್ತಾರೆ. ನಿಜವಾಗ್ಲೂ ಕೂಡ ರಘು ಅವರು ತುಂಬ ರೆಸ್ಪೆಕ್ಟ್ ಕೊಡಬೇಕು ಅವ್ರಿಗೆ. ಇಲ್ಲಿ ಹುಡುಗಿರ್ದು ಏನೊಂದು ಪ್ರಾಬ್ಲಮ್ ಇರುತ್ತೋ ಅದನ್ನು ಅಲ್ಲೇ ಸರಿ ಮಾಡಿದ್ರು. ಇಲ್ಲಿ ರಕ್ಷಿತ್ ಅವ್ರದ್ದು ತಪ್ಪಿದೆ, ಬಟ್ಟೆ ಹಾಕೊಂಬರ್ಬೇಕಾದ್ರೆ ಹುಷಾರಾಗಿ ಹಾಕೊಂಬರ್ಬೇಕು. ಬಟ್ ಶರ್ಟ್ ತುಂಬಾ ಇಲ್ಲಿ ಮೇಲ್ ಬಂತು. ಬಟ್ ಅದನ್ನ ನೋಡಿ ಇಲ್ಲ ನೀವು ಆಟ ಕಂಟಿನ್ಯೂ ಮಾಡಿ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಮಾತಾಡ್ತಾರೆ. ಎಂಥ ಮಾತು ಅಂತಂದರೆ, ಇದು ತುಂಬ ಮಾತು ಬೆಳ್ಕೊಂಡು ಹೋಗುತ್ತೆ. ಬಟ್ ಎಪಿಸೋಡಲ್ಲಿ ಇದು ಪ್ರಸಾರ ಆಗಿಲ್ಲ. ಇಲ್ಲಿ ರಘು ಅವರು ಕೂಡ ಇಲ್ಲಿ ಬೈತಾರೆ, ಏನು ಮಾತಾಡ್ತಿದ್ದೀರಾ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅದೇ ಹೇಳಲ್ವ, ಕೆಲವೊಬ್ಬರಿಗೆ ಕಾಮನ್ ಸೆನ್ಸ್ ಇರಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ವಿಚಾರದಲ್ಲೇ ಇದೊಂದು ಜಗಳ ಜಾಸ್ತಿ ಆದಾಗೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ಜಾಸ್ತಿ ಮಾತಾಡಬೇಡಿ, ಇಲ್ಲಿ ಗಿಲ್ಲಿ ಬೇಕಂತಾನೆ ಒಂದು ಎಮೋಷನ್ ಕಾರ್ಡ್ ಅಂತ ಇರ್ತಾರೆ, ಅದನ್ನು ಪ್ಲೇ ಮಾಡ್ತಾರೆ. ಎಲ್ಲಿ ಫುಟೇಜ್ ತಗೋಬೇಕು ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅದಕ್ಕೆ ಇಲ್ಲಿ ಸ್ಟ್ಯಾಂಡ್ ತಗೊಂತಿರೋದು ಅವನು ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಆಲ್ಮೋಸ್ಟ್ ಪಾಪ ಇಲ್ಲಿ ಅವ್ರು ಮಾತಾಡ್ತಿರೋದು ಸರಿಯಾಗೇ ಇದೆ. ಒಂದು ಹೆಣ್ಣಿನ ಬಟ್ಟೆ ಮೇಲ್ ಬಂದಿದೆ ಅಂತ ಅಂದರೆ ಇಲ್ಲಿ ಅದ್ರ ಪರ ಮಾತಾಡಬೇಕೇ ಹೊರತು ವಿರೋಧವಾಗಿ ಇಲ್ಲಿ ಮಾತಾಡಬಾರ್ದು. ಫಸ್ಟ್ ನನಗೆ ಇಲ್ಲಿ ಗೇಮ್ ಇಂಪಾರ್ಟೆಂಟು ಅಂತ ಅಂದ್ಬಿಟ್ಟು ಅವರು ಗೇಮ್ಗೆ ಪ್ರಾಮುಖ್ಯತೆ ಕೊಡ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿ ನಟ ಹೇಳೋದು ನಿನ್ನ ಟೀಮೇ ಬೇಕಾಗಿಲ್ಲ ಅಂತಂದ್ಬಿಟ್ಟು ಅಂತಾರೆ. ಅದಕ್ಕೆ ಓವರಾಗಿ ರಿಯಾಕ್ಟ್ ಮಾಡ್ಕೊಂಡು ಹೋಗೋದು ರಾಶಿಕ್ ಅವರು. ಒಬ್ಬ ಗಂಡ್ಸ್ ಹತ್ರ ಒಬ್ರು ಹೆಂಗಸು ಯಾವ ರೀತಿ ಮಾತಾಡಬೇಕು, ಒಬ್ಬ ಮಹಿಳೆ ಅಂತಂದ್ಬಿಟ್ಟು ನಿಜವಾಗ್ಲೂ ರಾಶಿಕ್ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ತಪ್ಪು ಮಾಡಿದ್ರು ಕೂಡ ಅದು ತಪ್ಪಾಗಿದೆ, ಸರಿ ಬಿಡಿ, ಅವ್ರು ಹೇಳ್ತಾರೆ ಫಸ್ಟಿಂದ ಗೇಮ್ ಆಡಿಸ್ತೀನಿ ಬಿಡಿ ಅಂತ ಅಂದ್ಬಿಟ್ಟು. ಆದರೂ ಕೂಡ ಇಲ್ಲಿ ಬಿಡೋಲ್ಲ, ಅವ್ರದವರು ಒಟ್ಟಿನಲ್ಲಿ ಗೆಲ್ಲಬೇಕು, ಅವಳನ್ನ ಇಲ್ಲಿ ಮಣ್ಣು ಮುಕ್ಕಿಸ್ಬೇಕು ಅಂತ ಅಂದ್ಬಿಟ್ಟು ಫಿಕ್ಸ್ ಆಗ್ಬಿಟ್ಟಿದ್ರು. ಇಲ್ಲಿ ರಕ್ಷಿತ್ ಅವ್ರದ್ದು ಏನೊಂದು ತಪ್ಪು ಅಂದರೆ ಬಟ್ಟೆ ಹಾಕೊಂಬರ್ಬೇಕಾದ್ರೆ ಸ್ವಲ್ಪ ಇಲ್ಲಿ ಜಾಗರೂಕತೆಯಿಂದ ಹಾಕೊಂಬರ್ಬೇಕಿತ್ತು. ಅವ್ರು ಹಾಕೊಂಬಂದಿರಲ್ಲ. ಆ ನಂತರ ಅವರು ಮತ್ತೆ ಹೋಗ್ಬಿಟ್ಟು ಇಲ್ಲಿ ಡ್ರೆಸ್ನ ಕೂಡ ಇಲ್ಲಿ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಅದೇ ಡ್ರೆಸ್ಸೇ, ಬಟ್ ಆ ಡ್ರೆಸ್ ಸ್ವಲ್ಪ ಬೇರೆ ಥರ ಇತ್ತು, ಚೇಂಜ್ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಗಿಲ್ಲಿ ಅವರು ಫುಟೇಜ್ ತೊಗೊಳಕ್ಕೋಸ್ಕರ ಈ ರೀತಿ ಮಾಡಿದ್ರು ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಮಾತಾಡ್ತಾರೆ. ಎಂಥ ಮನಸ್ಥಿತಿ ಅಂತಂದರೆ ಇವ್ರದ್ದು ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಕೆಟ್ಟ ಮನಸ್ಥಿತಿ ಅಂತಲೇ ಹೇಳ್ಬೋದು. ಅದೇ ಇವ್ರಿಗೇನ ಆಗಿದ್ರೆ ಸುಮ್ಮನೆ ಇರ್ತಿದ್ರು ಅವರು, ಸುಮ್ಮನೆ ಇರ್ತಾನೆ ಇರಲಿಲ್ಲ. ಅವ್ರು ಬುಡಕ್ಕೆ ಬಂದಾಗೆ ಇಲ್ಲಿ ಅವ್ರಿಗೆ ಗೊತ್ತಾಗೋದು ಏನೊಂದು ತಪ್ಪಾಗಿದೆ, ಏನೊಂದು ತಪ್ಪು ಮಾಡಬಾರ್ದಿತ್ತು ಅಂತ ಅಂದ್ಬಿಟ್ಟು ರಘು ಅವರಂತೂ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ವಾದ ಮಾಡಿಬಿಟ್ಟು ಮತ್ತೆ ಅಲ್ಲಿ ಗೇಮ್ನ ರದ್ದು ಮಾಡಿಬಿಟ್ಟು ಮತ್ತೆ ಆ ಒಂದು ಗೇಮ್ನಲ್ಲಿ ಫಸ್ಟಿಂದ ಆಡಿಸ್ತಾರೆ. ಅವಾಗ ಇಲ್ಲಿ ರಕ್ಷಿತ್ ಅವರು ಕ್ಲಿಯರ್ ಕಟ್ಟಾಗಿ ಹೋಗ್ಬಿಟ್ಟು ಅವ್ರ ಕಡೆಯಿಂದ ಒಂದು ಪಾನ್ ಕೂಡ ಇಲ್ಲಿ ತೊಗೊಂಬರ್ತಾರೆ. ಅಲ್ಲಿ ಏನು ಕಿತ್ತಾಕ್ಲಿಲ್ಲ ಸ್ಪಂದನ ಅವರು, ರಾಶಿಕ್ ಅವರು ಇಲ್ಲಿ ಏನು ಕೂಡ ಆಟ ಆಡೋಕ್ಕಾಗಲಿಲ್ಲ. ರಕ್ಷಿತ್ ಅವ್ರು ಹೀಗೋಗಿ ಜಸ್ಟ್ ಹಿಂಗೆ ಪಾಸ್ ಮಾಡ್ಕೊಂಡು ಒಂದು ಪಾನ್ನ ಎತ್ಕೊಂಡ್ಬರ್ತಾರೆ. ಅದೇ ಹೇಳಲ್ವಾ, ಒಂದೊಂದು ಟೈಮು ಚೆನ್ನಾಗಿರಲಿಲ್ಲ ಅಂತಂದರೆ ಈ ರೀತಿಯಾಗಲಿ ಜಗಳಗಳು ನಡೆಯುತ್ತೆ. ಬಟ್ ಹುಡುಗಿರಾಗಿ ಇವ್ರು ಅರ್ಥ ಮಾಡ್ಕೋಬೇಕಿತ್ತು. ಸ್ಪಂದನ ಅವ್ರು ಕೂಡ ಅಷ್ಟೇ, ರಾಶಿಕ್ ಅವ್ರು ಕೂಡ ಇಲ್ಲಿ ಅಷ್ಟೇ, ಗೇಮ್ನ ಗೆಲ್ಲಬೇಕು ಅನ್ನೋದಿತ್ತು. ಬಟ್ ಇಲ್ಲಿ ರಕ್ಷಿತ್ ಅವ್ರಿಗೆ ಏನಾಗ್ತಿದೆ ಅಂತ ಅಂದ್ಬಿಟ್ಟು ಅವರಿಬ್ರಿಗೂ ಕೂಡ ಇಲ್ಲಿ ಗೊತ್ತಾಗಲೇ ಇಲ್ಲ.
ಇನ್ನು ಕಬಡ್ಡಿ ಗೇಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಎಫರ್ಟ್ ಹಾಕ್ಬಿಟ್ಟು ಇಲ್ಲಿ ಬ್ಲೂ ಟೀಮ್ ಅವರೇ ವಿನ್ ಆದ್ರು. ಈ ಒಂದು ಜಗಳನ ಸೈಡ್ಗೆ ಇಟ್ಟರೆ ಗೇಮ್ ಅಂತೂ ತುಂಬಾ ಚೆನ್ನಾಗಿ ಇಲ್ಲಿ ಆಡಿದ್ರು. ಅದು ಎಲ್ಲಾ ಗೇಮಲ್ಲೂ ಜಗಳ ಇದ್ದೇ ಇರುತ್ತೆ, ಬಟ್ ಈ ತರ ಒಂದು ಸೂಕ್ಷ್ಮವಾದ ವಿಚಾರನ ಇಲ್ಲಿ ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲೂ ಕೂಡ ಹುಡುಗಿರು ಅಬ್ಸರ್ವ್ ಮಾಡ್ಕೋಬೇಕು. ಹುಡುಗಿರಿಗೆ ಅದೇ ಹೇಳಲ್ವಾ, ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಅಂದ್ಬಿಟ್ಟು ಇಲ್ಲಿ ಈ ತರ ಹೆಣ್ಣಿಗೆ ಹೆಣ್ಣೆ ಶತ್ರು ಕೂಡ ಇಲ್ಲಿ ಆಗ್ತಾ ಇದಾರೆ ಆಲ್ಮೋಸ್ಟ್. ಇಲ್ಲಿ ಗಿಲ್ಲಿಯವರು ಇದನ್ನೇ ಇಲ್ಲಿ ಹೇಳೋದು ಆಲ್ಮೋಸ್ಟ್. ಈ ತರದವ್ರನ್ನ ನಾನು ಎಲ್ಲೂ ಕೂಡ ಇಲ್ಲಿ ನೋಡಿಲ್ಲ ಅಂತ ಅಂದ್ಬಿಟ್ಟು ರಘು ಅವ್ರು ಕೂಡ ಹೇಳ್ತಾರೆ. ನಿಜವಾಗ್ಲೂ ಕೂಡ 4 ಜನ ಏನ್ ಲೇಡೀಸ್ ಇದ್ದಾರೆ, ಅವರು 4 ಜನ ಕೂಡ ಇಲ್ಲಿ ಸರಿ ಇಲ್ಲ, ನಮ್ಮ ಟೀಮ್ ಸರಿನೇ ಇಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರು ಹೇಳ್ತಾರೆ. ನಿಜವಾಗ್ಲೂ ಕೂಡ ಸತ್ಯವಾದ ಮಾತೆ. ಯಾಕಂದ್ರೆ ಅವ್ರನ್ನ ಬಿಟ್ಬಿಟ್ಟು ಅವ್ರ ಟೀಮಲ್ಲಿ ಯಾರು ಕೂಡ ಅಷ್ಟೊಂದು ಫೇವರಿಸಮ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವ್ರು ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಇರ್ತೇ ಹೊತ್ತು ಅವರು ಇಲ್ಲಿ ಶರ್ಟ್ ಮೇಲ್ ಬಂದಿದೆ, ಅವ್ರಿಗೆ ಇಲ್ಲ ಇದನ್ನ ಇಲ್ಲಿಗೆ ಡ್ರಾಪ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಇರಲೇ ಇರಲಿಲ್ಲ. ಕೊನೆಗೇನಾದ್ರು ಇಲ್ಲಿ ರಿಸಲ್ಟ್ ಬಂದ್ಬಿಟ್ಟು ಬ್ಲೂ ಟೀಮ್ ಅವರೇ ಗೆದ್ರು. ಇದೆಲ್ಲ ಆದ್ಮೇಲೆ ರಾಶಿಕ್ ಅವರು ಅಶ್ವಿನಿ ಗೌಡ ಹತ್ರ ಒಂದು ಮಾತು ಹೇಳ್ತಾರೆ. ಗಿಲ್ಲಿ ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಡೇನೆ ಕಾವ್ಯ ಹೊರಗಡೆ ಹೋಗ್ತಾಳೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಏನೇನು ಹೇಳ್ತಾರೆ ನೋಡಿ, ಯಾರ್ಯಾರು ಬಿಗ್ ಬಾಸ್ ಮಾಡಿ ಎಷ್ಟು ದಿವಸ ಇರ್ತಾರೆ ಅಂದ್ಬಿಟ್ಟು ಇವರೇ ಲೆಕ್ಕಾಚಾರ ಹಾಕೊಂಡ್ಬಿಡ್ತಾರೆ. ಅಂದ್ರೆ ಕಾವ್ಯ ಅವ್ರದ್ದು ಏನೂ ಇಲ್ಲ ಪರ್ಫಾರ್ಮೆನ್ಸು, ಸುಮ್ಮನೆ ಡಮ್ಮಿ ಪೀಸು ಅನ್ನೋ ರೀತಿಯಲ್ಲಿ ರಾಶಿಕ್ ಅವರು ಮಾತಾಡ್ತಾರೆ. ಇದಕ್ಕೆ ಕುಮ್ಮಕ್ ಕೊಡ್ತಿರೋದು ಯಾರಪ್ಪ ಅಂತಂದ್ರೆ ಅಶ್ವಿನಿಗಳವರು. ಹೌದು, ಅವಳು ಏನೂ ಕೂಡ ಇಲ್ಲಿ ಆಡ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನೋಡೋಣ ಯಾರ್ಯಾರು ಎಷ್ಟೆಷ್ಟು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು. ಈಗ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಇಲ್ಲಿ ಕಾವ್ಯ ಅವ್ರು ನಾಮಿನೇಟ್ ಆಗಿಲ್ಲ, ಇಲ್ಲಿ ನಾಮಿನೇಟ್ ಆಗಿರೋದೇ ಇಲ್ಲಿ ರಾಶಿಕ್ ಅವರು. ಆದ್ರೂ ಕೂಡ ಸ್ವಲ್ಪನೂ ಅರಿವಿಲ್ಲದೆ ಬರೀ ಗೇಮ್ ಅಲ್ಲಿ ಅವರು ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಸೂರಜ್ ಅವ್ರ ಜೊತೆನಲ್ಲಿ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಕಿಚ್ಚನ ಪಂಚಾಯಿತಿ ಲಾಸ್ಟ್ ವೀಕ್ ಏನಾಯ್ತು, ಇಲ್ಲಿ ಆದಷ್ಟು ಬೇಗ ಇಬ್ಬರಲ್ಲಿ ಯಾರಾದರೂ ಒಬ್ರು ಹೊರಗಡೆ ಬರ್ತೀರಾ ಅಂತ ಹೇಳಿದ್ರು. 100% ಮೋಸ್ಟ್ಲಿ ಇವಾಗ ಇವ್ರು ಎಲಿಮಿನೇಟ್ ಆದ್ರೂ ಕೂಡ ಇಲ್ಲಿ ಆಗ್ಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ಬರೀ ಗೇಮ್ ಒಂದು ಆಡ್ಬಿಟ್ಟು ನಾನು ಬಿಗ್ ಬಾಸ್ ಅಲ್ಲಿ ಗೆದ್ದುಬಿಡ್ತೀನಿ ಅಂದ್ರೆ ಇಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ನೋಡೋಣ ಇದು ಈ ಒಂದು ವಿಚಾರ ಇಲ್ಲಿ ಚರ್ಚೆ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಗಿಲ್ಲಿ ಇಲ್ಲ ಅಂತ ಅಂದ್ರೆ ಇಲ್ಲಿ ಕಾವ್ಯನೂ ಇರಲ್ಲ ಅಂತ ಅಂದ್ಬಿಟ್ಟು ಇವರೇ ಭವಿಷ್ಯ ನುಡ್ಬಿಟ್ಟಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಹೌದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನೋಡೋಣ, ಇದು ಎಸ್ ಆರ್ ನೋ ಕ್ವಶನ್ ಅಂತೂ ಬಂದೇ ಬರುತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ. ನೋಡೋಣ ಇದ್ರ ಬಗ್ಗೆ ಇಲ್ಲಿ ಯಾರ್ಯಾರು ಏನೇನು ಉತ್ತರ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಸ್ಟೇಜ್ ಮೇಲೆ ಇದ್ದಾಗ ಇಲ್ಲಿ ಉತ್ತರ ಬರೋದೇ ಬೇರೆ, ಇಲ್ಲಿ ಅವ್ರವ್ರು ಮಾತಾಡ್ಬೇಕಾದ್ರೆ ಇಲ್ಲಿ ಉತ್ತರಗಳು ಬೇರೆ ಬರುತ್ತೆ. ವೀಕ್ಷಕರೇ, ಖಂಡಿತವಾಗ್ಲೂ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇಲ್ಲಿ ಗಿಲ್ಲಿಯವರು ಇಲ್ಲ ಅಂತಂದ್ರೆ ಕಾವ್ಯವರು ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಡೇಗೆ ಇಲ್ಲಿ ಹೊರಗಡೆ ಬಂದ್ಬಿಡ್ತಾರ? ಒಂದು ಪಕ್ಷ ಇಲ್ಲಿ ಸೂರಜ್ ಅವರು ಇಲ್ಲ ಅಂತಂದ್ರೆ ಮೋಸ್ಟ್ಲಿ ರಾಶಿಕ್ ಅವರು ಈಚೆ ಬಂದರೂ ಕೂಡ ಬರ್ಬೋದು ಅಂತ ನನಗೆ ಅನಿಸ್ತದೆ. ನಿಮಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನು ಗೇಮ್ ಎಲ್ಲ ಗೆದ್ದಾದ್ಮೇಲೆ ಡಿಸ್ಕಷನ್ಗೆ ಹೇಳ್ತಾರೆ. ಈಗ ಧನುಷ್ ಅವರು ಸೆಲೆಕ್ಟ್ ಆಗಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ, ಮತ್ತೆ ಸ್ಟೂಡೆಂಟ್ ಆಫ್ ದಿ ವೀಕ್ ಎಲ್ಲರೂ ಕೂಡ ಚರ್ಚೆ ಮಾಡಿ ಅಂತ ಹೇಳಿದಾಗ ಇಲ್ಲಿ ಗಿಲ್ಲಿಯವರು ಅವ್ರ ಪರ ಇಲ್ಲಿ ಸ್ಟ್ಯಾಂಡ್ ತಗೊಂತಾರೆ. ಇಲ್ಲಿ ಅವ್ರು ಮಾಡ್ತಿರೋದು ಕರೆಕ್ಟೇ, ತಪ್ಪು ಅಂತ ಯಾಕೆ ಹೇಳಬೇಕು ನಾವು ಕೂಡ? ಯಾಕಂದ್ರೆ ನಾನು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನೀಡಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಅನ್ಸಿದ್ರೆ ಅದು ಬೇರೆಯವ್ರಿಗೆ ಅನ್ಸಿಲ್ಲ, ಅದಕ್ಕೆ ನಾವೇನ್ ಮಾಡೋಕ್ಕಾಗುತ್ತೆ? ಈಗ ಎಲ್ಲರೂ ಕೂಡ ಫೇವರಿಸಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಧನುಷ್ ಅವರು ಆಲ್ರೆಡಿ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ. ಸ್ಪಂದನ ಸೋಮಣ್ಣ ಅವರಂತೂ ಇಲ್ಲಿ ವಾದ ಮಾಡಿದ್ರು ಯೂಸ್ ಇಲ್ಲ ಅಂತ ಗೊತ್ತಾಗ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಕಾಕ್ರೋಚ್ ಸುಧೀರ್ ಅವರಂತೂ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದಕ್ಕೆಲ್ಲ ತಲೆ ಆಡಿಸ್ತಾರೆ. ಆದ್ರೆ ಗಿಲ್ಲಿ ಅವರು ಅವ್ರ ಪರಲ್ಲಿ ಅವ್ರು ಸ್ಟ್ಯಾಂಡ್ ತಗೊಂಡಿದ್ದು ಒಳ್ಳೇದೇ. ಇಲ್ಲಿ ಬೇರೆಯವ್ರಿಗೆ ಯಾವ ರೀತಿ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಇಲ್ಲಿ ಬಿಗ್ ಬಾಸ್ ಎಲ್ಲಿರೋದು ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವರು ಬರೀ ಗೇಮ್ ಅಷ್ಟೇ ಇಲ್ಲಿ ಆಡಿದ್ದು, ಬೇರೆ ಯಾವ ಒಂದು ಆಕ್ಟಿವಿಟಿಯಲ್ಲೂ ಅಷ್ಟೊಂದು ತುಂಬ ಚೆನ್ನಾಗಿ ಅವರು ಮಾಡಲೇ ಇಲ್ಲ. ಗೇಮ್ ಒಂದು ಬಿಟ್ಟು ಹೊರತುಪಡಿಸಿದ್ರೆ ಗೇಮ್ ಚೆನ್ನಾಗಿ ಆಡಿದ್ರು, ಬಟ್ ಬೇರೆ ಆಕ್ಟಿವಿಟೀಸ್ ಎಲ್ಲ ಅವರು ಅವ್ರನ್ನ ತೊಡಸ್ಕೋಬೇಕಲ್ವಾ? ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಲ್ಲಿ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ಅವರೆಲ್ಲಪ್ಪ ಕುಕ್ಕಿಂಗ್ ಮಾಡಿದ್ರು, ಬರೀ ಮಾತಲ್ಲೇ ಇಲ್ಲಿ ಮುಂದುವರ್ಸ್ಕೊಂಡ್ರು. ಮತ್ತೆ ಇಲ್ಲಿ ಜಗಳ ಆಡ್ಕೊಳ್ಳೋದಲ್ಲೇ ಮತ್ತೆ ಮುಂದುವರ್ಸ್ಕೊಂಡ್ರು. ಬೇರೆಯವ್ರನ್ನ ಬ್ಲೇಮ್ ಮಾಡೋದ್ರೆ ಟೈಮ್ ವೇಸ್ಟ್ ಮಾಡಿದ್ದಾರೆ. ಬರೀ ನಾನೊಂದು ಈ ಗೇಮ್ ಆಡ್ಬಿಟ್ಟಿದ್ದೀನಿ, ನನಗಿಲ್ಲಿ ಓಟ್ ಹಾಕಿ ಅಂತ ಅಂದ್ಬಿಟ್ಟು ಕೇಳೋದ್ರಲ್ಲಿ ಯಾವ ಅರ್ಥ ಇದೆ? ನನ್ನ ಪ್ರಕಾರ ಯಾವ ಅರ್ಥನೂ ಇಲ್ಲ. ಇಲ್ಲಿ ಗಿಲ್ಲಿಯವ್ರು ಮಾಡಿದ್ದು ಸರಿ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತದೆ. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿದ್ರೆ ನಿಮಗೇನು ಅನ್ನಿಸ್ತು? ಮತ್ತೆ ಇವಾಗ ನಾಮಿನೇಷನ್ ಆಗಿರೋದ್ರಲ್ಲಿ ಯಾರನ್ನ ನೀವು ಸೇವ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.